ದೇಶದ ಎಲ್ಲ ಭಾಗದಲ್ಲೂ ಗಾಂಧೀಜಿಯವರ ಹೆಸರಲ್ಲಿ ಲೇಔಟ್ಗಳು, ರಸ್ತೆಗಳು, ಸ್ಟ್ಯಾಚ್ಯೂಗಳು. ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ 100 ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿ. ಹೇಳ್ತೀನಿ ಈಗ ಅದನ್ನೇ ನೀವು ಕೇಳಲಿ ಅಂತಾನೆ ಎದ್ದಿದ್ದು ಒಳ್ಳೇದಾಯ್ತು. ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಬರಲಿಲ್ಲ, 4 ಹೆಸರು ಬರಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ. ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರವರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ. ಈ ತರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ. ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು. ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳಿ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್. ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ, ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷರೇ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು 1 ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ.
ಸುರೇಶ ಮಹಾತ್ಮ ಗಾಂಧಿ ಈಗ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಮತ್ತೆ ಹೇಳಿ ಮಹಾತ್ಮ ಗಾಂಧಿ ಹೆಸರು ಏನೇನ್ ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ ಎಲ್ಲಿ ಮಹಾತ್ಮ ಗಾಂಧಿ ನಾನು ಇಲ್ಲೇ ನೀನ್ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ ಬರ್ಕೊಂಬ ಅದನ್ನು ಕರೆಕ್ಟ್ ಬಂದ್ ಮಾತಾಡು ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದ್ದೇ ಇದೆ ಸ್ವರಾಜ್ಯ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರೇ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಒಂದೂವರೆ ಗಂಟೆ ಮಹಾತ್ಮ ಗಾಂಧಿ ಬಂಕರ್ ಭೀಮಾ ಯೋಜನಾ ಸ್ವಚ್ಛ ಭಾರತ್ ಮಿಷನ್ ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ 445 ಐತೆ ಹೇಳಪ್ಪ ಗಾಂಧಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ 400 ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್ ನಮ್ಮ ಸರ್ಕಾರದ ಕೊಡುಗೆಗಳು ಈಗ ಆಯ್ತಪ್ಪ ನೀವು ಯಾಕೆ ಮಾತಾಡ್ತೀರಿ ಸುರೇಶ ಅವ್ರು ಮಾತ್ರ ಕೇಳಿ ಸುರೇಶ ಎಷ್ಟಿದೆ ಹೇಳಿ ಅಂತ ಹೇಳಿ ಅದನ್ನು ಹೇಳ್ತಾರೆ ಆಯ್ತು ಮಾತಾಡಲ್ಲ ನಾನು ಮಾತಾಡಿದ್ಮೇಲೆ ಲಿಂಕ್ಡ್ ಅವರು ಉತ್ತರ ಕೊಡುವಾಗ ಹೇಳಿ ಸಂತೋಷ ಆಗ್ತೈತೆ ಉತ್ತರ ಕೊಡುವಾಗ ಹೇಳಿ ನಂದೇನು ಅಬ್ಜೆಕ್ಷನ್ ಇಲ್ಲ ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ ಒಂದು ಪಟ್ಟಿ ಮಾಡ್ಕೊಂಬರ್ಲಿ ಓಕೆ, ಸುರೇಶ್ ಹೇಳಿದ್ರಿ ಗಾಂಧಿ ಸ್ಮೃತಿ ದರ್ಶನ್ ತುಂಬಾ ಇದೆ ಈಗ. ಸಮಿತಿ, ಗಾಂಧಿ ಗ್ರಾಮ ವೇಟ್ 1 ಸೆಕೆಂಡ್ ಮಹಾತ್ಮ ಗಾಂಧಿ ಸುರೇಶ್ ಕುಮಾರ್ ಅವರೇ. ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಸಭಾಧ್ಯಕ್ಷ ಇನ್ನೂ ಲೈನ್ ಐದು ನಿಮಿಷ ಆಯ್ತು 1 ಸೆಕೆಂಡ್ ತಾವೇ ಬಂದವರಲ್ಲ ಸರ್, ನಾವು ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ ಬಿಡಿ ಸರ್. ನಗರಾಭಿವೃದ್ಧಿ ನಾವು ಸಚಿವರು ಸ್ವಲ್ಪ ಆಯ್ತು ನಾವು ಹೇಳಿದ್ರೆ ಈಗ ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ ಅಷ್ಟೇ ಲಿಸ್ಟ್ ಕೊಡ್ತೀನಿ ಸ್ವಲ್ಪ ಏನೇನಿದೆ ಅಂತ ಇದೆ ಈಶ್ವರ್ ಅವ್ರೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬೈಕೊಂಡು ಆಯ್ತು, ಸುರೇಶ್. ಸಭಾಧ್ಯಕ್ಷರೇ ಸುರೇಶ್ ಅವರೇ ಅದನ್ನ ಹೇಳಿದಿರಿ ಸಭಾಧ್ಯಕ್ಷ ಇದು ನಗರಾಭಿವೃದ್ಧಿ ಸಚಿವರು, ಸೆಂಟ್ರಲ್ ಗೌರ್ಮೆಂಟ್ ಇವರು ರಾಜೀವ್ ಗಾಂಧಿ, ನೆಹರು, ಸಭಾಧ್ಯಕ್ಷರೇ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಲಿಸ್ಟ್ ಅವ್ರು ಮಹಾತ್ಮ ಗಾಂಧಿ list ನಾನು ಮಹಾತ್ಮ ಗಾಂಧಿ ಬಹಳ ಒಳ್ಳೆಯದು, ಒಳ್ಳೆಯದು. ಒಂದು ನಿಮಿಷ. ನಾನು ಮೋಹನ್ ಈಗ ದಾಸ್ ಬೆಂಗಳೂರಿನಲ್ಲಿ ಮೋಹನ್ ದಾಸ್ BBMP ಕರಮ್ಚಂದ್ ಇತ್ತು. ಗಾಂಧಿ BBMP. ಈಗ ಅವರು ಮೋಹನ್ ಚಂದ್ ಒಂದು ನಿಮಿಷ 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನ್ ವಾರ್ಡ್ ಹೆಸರ ಸಭಾ ಹೌದು ಸ್ವಾಮಿ. ಸರ್ ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ ಸರ್ ಗಾಂಧಿನಗರ, ನೆಹರು ಮಹಾತ್ಮ ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ ಸಭಾಧ್ಯಕ್ಷ ಇವತ್ತು ಎಲ್ಲ ಮಾಡಿದ್ದಾರೆ. ಇದು ನಿಮಗೆ ಸಭಾಧ್ಯಕ್ಷರೇ, ಈಗ ಚರ್ಚೆ ಮಾಡೋಣ, ಬೇರೆ ಹೇಳಿ. ವಾರ್ಡುನು ಮಹಾತ್ಮ ಗಾಂಧಿ ಸಭಾಧ್ಯಕ್ಷರೇ, ಲಿಸ್ಟ್ ಇದೆ ಆಯ್ತು ಸಭಾಧ್ಯಕ್ಷರೇ. ಓದಿದ್ರಲ್ಲ ನೀವು ಹೇಳಿದ್ರಿ ಇಷ್ಟೆಲ್ಲ ಯೋಜನೆಗಳು ನಾವು ಆಯ್ತು. ತಂದಿದ್ದೀವಿ ಅಂತ ಇನ್ನೂ ಇದಾವೆ ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಆಯ್ತು, ಈಗ ಮಾತಾಡ್ಲಿ. ಸಿಎಂ ಅವ್ರು 11 ಗಂಟೆ ಮಾತಾಡ್ತಿದೆ. ಸುರೇಶ್ ಅವರೇ, ಸಿಎಂ ಅಷ್ಟು ರಿಪ್ಲೈ 12 o'clock. ಇಲ್ಲೇ ಇಲ್ಲ ಸಿಎಂ ರಿಪ್ಲೈ ಮಾಡ್ತಾರೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಆಯ್ತು. ಹೋಗಿ 100 ತಗೊಂಬ. Download ಆಗ್ತಾ ಇಲ್ಲ ಓಕೆ ಸಭಾಧ್ಯಕ್ಷರೇ. ಸುರೇಶ್, ಓಕೆ Download ಆಗ್ತಾ ಇಲ್ಲ. ಲೆಟ್ ಅಸ್ ನಾಟ್ ಡಿಸ್ಟರ್ಬ್. ಜಾಸ್ತಿ ಇದೆ ಅದು ಕೂತ್ಕೊಳ್ಳಿ ಈಗ. ಈಶ್ವರ್ ಸಿದ್ಧ ಅದು ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತ ಮಾಹಿತಿ ನಾನು ಸಚಿವರು ಕೇಂದ್ರ ಹೇಳ್ತೀನಿ, ಸರ್ಕಾರ ದಯವಿಟ್ಟು ಜೋಬ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಸರ್. ಸುರೇಶ್ ಕುಮಾರ್ ಸರ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್. ಆಯ್ತು ಅವರಿಂದ ಬಂದಿರುವಂತದ್ದು ಹೆಸರುಗಳು. ಸರಿ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹೆಸರಲ್ಲಿ ಈ ದೇಶದಲ್ಲಿ ಯಾವ ಫ್ಯಾಕ್ಟರಿ ಇದಾವೆ, ಯಾವ ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಸಭಾಧ್ಯಕ್ಷರೇ, ಲಕ್ಷಾಂತರ ಲಿಸ್ಟೇ ಕೋಟಿ ಕಳಿಸ್ತೀನಿ ಬೆಲೆ ನೋಡು. ಬಾಳುವಂತ ಒಂದು ಲಿಸ್ಟ್ ಅಲ್ಲ ಲಿಸ್ಟ್ ಮಾಡಿ ಕೊಡ್ತೀವಿ. ಓಕೆ ಸುರೇಶ್. ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ಪ್ರದೀಪ್. ಬೇಕು.